ಎಚ್ಡಿಕೆ ಹೊರಗೊಳಿಸುವ ಸಿದ್ದು ಶಪಥ ಈಡೇರುತ್ತಾ ಗೋ ಬ್ಯಾಕ್ ಮಾಡಲು ಡಿಸಿಎಂ ಹೆಣೆದ ರಣತಂತ್ರವೇನು? ರಾಗ ನೀಡಿದ ಸಾಕ್ಷಿಗೆ ಹೇಗಿದೆ ಕುಮಾರಸ್ವಾಮಿ ಪ್ರತಿತಂತ್ರ? ಇದೇ ಇಂದಿನ ಅಖಾಡ ಮಂಡ್ಯ ಮತಯುದ್ಧ. ರಾಹುಲ್ ಗಾಂಧಿ ಅವರು ಒಂದು ಮಾತನ್ನು ಹೇಳಿದ್ದಾರೆ. ನಾನು ಈ ಹಿಂದೆ ಚುನಾವಣೆಗಳಲ್ಲಿ ನಿಮಗೆ ಹೇಳ್ತಾ ಇದ್ದೆ ಎ ಟೀಮ್ ಮತ್ತು ಬಿ ಟೀಮ್ ಯಾವುದಿದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೆ. ಆದರೆ ಈಗ ಎ ಟೀಮ್ ಮತ್ತು ಬಿ ಟೀಮ್ ಒಂದಾಗಿದ್ದಾವೆ, ಜೊತೆಯಾಗಿದ್ದಾರೆ. ಅದಕ್ಕೆ ಬೇಕಾದಂಥ ಸಾಕ್ಷಿ ಈಗ ನಾನು ಹಿಂದೆ ಹೇಳ್ತಾ ಇದ್ದಂತಹ ಮಾತಿಗೆ ಸಾಕ್ಷಿ ಈಗ ನಿಮ್ಮ ಕಣ್ಣ ಮುಂದೆ ಇದೆ ಅನ್ನುವಂಥದ್ದನ್ನು ಮಂಡ್ಯದಲ್ಲಿ ಹೇಳಿದ್ದಾರೆ. ಕುಮಾರಸ್ವಾಮಿ ಅವ್ರನ್ನ ಸೋಲಿಸುವಂಥದ ಶಪಥವನ್ನು ಕಾಂಗ್ರೆಸ್ ನಾಯಕರು ಕೂಡ ಮಾಡಿದ್ದಾರೆ. ಯಾವ ಸ್ವರೂಪದಲ್ಲಿ ಇವತ್ತು ಮಂಡ್ಯದಲ್ಲಿ ಕೈ ನಾಯಕರ ಅಬ್ಬರ ಇತ್ತು ಅನ್ನೋದ್ರ ಬಗ್ಗೆನ ವರದಿಯನ್ನು ನಿಮಗೆ ನಾನು ಮೊದಲಿಗೆ ತೋರಿಸ್ತೀನಿ. ಕಾಂಗ್ರೆಸ್ನ ಚುನಾವಣಾ ರಣಕಹಳೆ ಮಂಡ್ಯದಿಂದ ಚುರುಕು ಪಡೆದಿದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಮೊದಲ ಸಮಾವೇಶ ಮಂಡ್ಯದಲ್ಲಿ ನಡೆಯಿತು. ಗ್ಯಾರಂಟಿ ಗುಂಗಿನಲ್ಲಿರುವಂತಹ ಕೈ ನಾಯಕರನ್ನ ರಾಹುಲ್ ಗಾಂಧಿ ಹುರಿದುಂಬಿಸಿದ್ರು. ಮಂಡ್ಯ ವಿವಿ ಆವರಣದಲ್ಲಿ ನಡೆದಂತಹ ಕಾಂಗ್ರೆಸ್ ಸಮಾವೇಶದ ಉದ್ದಕ್ಕೂ ಕೂಡ ಕುಮಾರಸ್ವಾಮಿಯೇ ನೇರ ಟಾರ್ಗೆಟ್. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ರಾಹುಲ್ ಗಾಂಧಿ ಭಾಷಣದಲ್ಲೂ ಜೆಡಿಎಸ್ ನಾಯಕರು ಹಾಗೂ ಕುಮಾರಸ್ವಾಮಿಯೇ ನೇರ ಟಾರ್ಗೆಟ್ ಆಗಿದ್ರು. ನಾನು ಯಾವ ವಿರೋಧ ಪಾರ್ಟಿ ಕ್ಯಾಂಡಿಡೇಟ್ ಬಗ್ಗೆ ನಾನು ಮಾತಾಡಕ್ ಹೋಗೋದಿಲ್ಲ, ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ವಿರೋಧ ಪಾರ್ಟಿ ಕ್ಯಾಂಡಿಡೇಟು ನಿಮ್ಮ ಕಷ್ಟಕ್ಕೂ ಆಗ್ಲಿಲ್ಲ, ನಿಮ್ಮ ಸುಖಕ್ಕೂ ಆಗ್ಲಿಲ್ಲ, ಒಂದು ಸಣ್ಣ ಸಾಕ್ಷಿ ಗುಡ್ಡೆಯನ್ನ ಈ ಮಂಡ್ಯ ಕೊಡ್ಲಿಲ್ಲ. ಅವರ ತಂದೆ ಕಾಂಗ್ರೆಸ್ ಪಕ್ಷದಿಂದ ಪ್ರಧಾನಮಂತ್ರಿ ಆದ್ರು, ರಾಜ್ಯದ ಮುಖ್ಯಮಂತ್ರಿ ಆದ್ರೂ ಕೂಡ ಇಲ್ಲಿ ಸಾಕ್ಷಿ ಗುಡ್ಡೆ ಬಿಡಕ್ ಆಗ್ಲಿಲ್ಲ. ಸೊ ಅವ್ರ ಬಗ್ಗೆ ಮಾತಾಡಿ ಟೈಮ್ ವೇಸ್ಟ್ ಮಾಡ್ತಲ್ಲಿ ಅರ್ಥ ಇಲ್ಲ. ಜೆಡಿಎಸ್ ಅನ್ನ ಇಲ್ಲಿಯವರೆಗೂ ಬಿಜೆಪಿ ಬಿ ಟೀಮ್ ಅಂತ ಇದ್ದಂತ ಡಿಕೆ ಶಿವಕುಮಾರ್ ಇದೀಗ ಬಿಜೆಪಿ ಬಿ ಟೀಮ್ ಅಲ್ಲ ಎ ಟೀಮ್ ಆಗಿದೆ ಅಂತ ಗೇಲಿ ಮಾಡಿದ್ರು. ರಾಹುಲ್ ಗಾಂಧಿ ಅವರು ಒಂದು ಮಾತು ಹೇಳಿದ್ರು, ಜೆಡಿಎಸ್ ಬಿ ಟೀಮ್ ಅಂತ ಹೇಳಿದ್ರು. ನಾನು ಯಾಕಪ್ಪ ಹಿಂಗ್ ಹೇಳ್ತಾ ಇದ್ದಾರೆ ಅಂತ ಹೇಳಿ ನಾನು ಪ್ರಶ್ನೆ ಮಾಡ್ತಾ ಇದ್ದೆ. ಸಿದ್ದರಾಮಯ್ಯವ್ರ ಮೇಲೆ ಜಗಳ ಮಾಡಿದೆ ನಾನು, ಯಾಕೆ ಇದನ್ನ ಹೇಳ್ಸಕ್ ಹೋದ್ರಿ ನೀವು ಅಂತ. ಇಲ್ಲ ಕಡೆ ಅವ್ರದ್ದೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಒಳಗಡೆ ಬಿ ಟೀಮ್ ಕಡೆ ಅಂತ ಅವ್ರು ಹೇಳಿದ್ರು. ಈಗ ಏನಾಯ್ತು, ಬಿ ಟೀಮ್ ಹೋಗಿ ಎರಡು ಸೇರಿ ಎ ಟೀಮ್ ಆಗ್ಬಿಟ್ಟಿದೆ. ಈ ಎ ಟೀಮ್ ಅನ್ನ ಮುಗಿಸುವಂತ ಕೆಲಸ ತಾವು ಮಾಡಬೇಕು. ಮಂಡ್ಯ ಅಖಾಡದಲ್ಲಿ ಗೋ ಬ್ಯಾಕ್ ಪಾಲಿಟಿಕ್ಸ್. ನಿನ್ನೆ ಮೊನ್ನೆಯಿಂದ ಕುಮಾರಸ್ವಾಮಿ ವಿರುದ್ಧ ಹೋದಲ್ಲೆಲ್ಲ ಬಂದಲ್ಲೆಲ್ಲ ಗೋ ಬ್ಯಾಕ್ ಅಭಿಯಾನ ಇದೆ. ಕಾಂಗ್ರೆಸ್ನ ಮಹಿಳಾ ಕಾರ್ಯಕರ್ತೆಯರು ಮಂಡ್ಯದ ಸಂಜಯ್ ಸರ್ಕಲ್ನಲ್ಲಿ ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಅದಕ್ಕೆ ಟಾಂಗ್ ಕೊಟ್ಟಿದ್ರು ಕುಮಾರಸ್ವಾಮಿ ಮಾತಿಗೆ ಟಾಂಗ್ ಕೊಟ್ರು ಡಿಕೆ ಶಿವಕುಮಾರ್. ಆ ಕಾಂಗ್ರೆಸ್ನ ಕೆಲವರು ಮಹಿಳಾ ಕಾರ್ಯಕರ್ತರನ್ನ ದೇವೇಗೌಡರ ಸಭೆಗೆ ನೆನ್ನೆ ಕಳಿಸಿದ್ರು. ದೇವೇಗೌಡರ ಸಭೆಗೆ ಕಳಿಸಿ ಕುಮಾರಸ್ವಾಮಿ ಅದೆಂಥದ್ದು ಗೋ ಬ್ಯಾಕ್ ಅಂತ ಇಲ್ಲಿ ನಮ್ಮ ಮಂಡ್ಯದ ಸಂಜಯ್ ಸರ್ಕಲ್ನಲ್ಲಿ ಗೋ ಬ್ಯಾಕ್ ಕುಮಾರಸ್ವಾಮಿ ಇದೊಂದು ಈಗ ಹೊಸದಾಗಿ ಒಂದು ಶುರು ಮಾಡ್ಕೊಂಡ್ಬಿಟ್ಟಾರೆ. ಗೋ ಬ್ಯಾಕ್ ಅನ್ನೋದು. ಇವತ್ತು ನನ್ನನ್ನು ಮಂಡ್ಯ ಜಿಲ್ಲೆಯ ಜನತೆ ಕಮ್ ಬ್ಯಾಕ್ ಅಂತ ಕರೆದಿದ್ದಾರೆ. ಈ ದೇಶದಲ್ಲಿ ಇವತ್ತು ಜನತಾದಳ ಅಭ್ಯರ್ಥಿ ನಿನ್ ಜನ ಇರ್ಲಿಲ್ವೇನ್ರಿ? ನಿನ್ನ ಮುಖ್ಯಮಂತ್ರಿ ಮಾಡಿದಂತ ಜನ ಇರ್ಲಿಲ್ವಾ? ನಿನ್ಗೆ MLA ಮಾಡಿದಂತ MP ಮಾಡಿದಂತ ಜನ ಇರ್ಲಿಲ್ಲ. ಆ ಜನಕ್ಕೆ ದ್ರೋಹ ಮಾಡಿ ಇವತ್ತು ಈ ಜನರ ಮೇಲೆ ಕಿವಿ ಮೇಲೆ ಹೂವು ಇಡಬೇಕು ಅಂತ ಬಂದಿದ್ಯಾ? ಇದು ಸಾಧ್ಯ ಇಲ್ಲ. 3 ಸೀಟು ಬರ್ಕೊಳ್ಳಿ ನೀವು. ಹಾಸನ, ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಕೋಲಾರ, ಈ 4 ಸೀಟ್ಗಳು ಕಾಂಗ್ರೆಸ್ ಪಕ್ಷ ಗೆದ್ದೇ ಗೆಲ್ತದೆ. 20 ಸೀಟ್ ಗೆದ್ದೇ ಗೆಲ್ತೀವಿ. ಆತ್ಮವಿಶ್ವಾಸದಿಂದ ಹೋಗಿ. ನಿಮ್ಮ ಸ್ವಾಭಿಮಾನಕ್ಕೋಸ್ಕರ ನಿಮ್ಮ ಹೆಣ್ಣುಮಕ್ಕಳು ನೀವು ಹೋರಾಟ ಮಾಡಿದ್ರೆ ಗೋ ಬ್ಯಾಕ್ ಅಂತ ಹೇಳಿದ್ರೆ ಗೋ ಬ್ಯಾಕ್ ಮಂಡ್ಯದಿಲ್ಲ, ಕರ್ನಾಟಕದಿಂದನೇ ಗೋ ಬ್ಯಾಕ್, ನಿಮ್ಮ ಪಾರ್ಟಿಯಿಂದನೇ ಗೋ ಬ್ಯಾಕ್. ಆ ಕೆಲಸವನ್ನ ಇವತ್ತು ನೀವು ಮಾಡಿದಿರಿ, ಒಳ್ಳೆ ಕೆಲಸ ಮಾಡಿದಿರಿ. ಕುಮಾರಸ್ವಾಮಿ ಪರ ನಿಂತಿರುವಂತ ಯಡಿಯೂರಪ್ಪ ಕುಟುಂಬದ ವಿರುದ್ಧವೂ ಕೂಡ ಡಿಕೆಶಿ ಗರಂ ಆದ್ರು. ಆ ವಿಜೇಂದ್ರ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಗ್ಯಾರಂಟಿಗಳು ತಾತ್ಕಾಲಿಕ ಅಂದ್ರೆ ಕಾಂಗ್ರೆಸ್ ನಾವೇನಾದ್ರು ಅಧಿಕಾರಕ್ಕೆ ಬಂದ್ಬಿಟ್ರೆ ಗ್ಯಾರಂಟಿಗಳೆಲ್ಲ ತೆಗೆದಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮಿಸ್ಟರ್ ಯಡಿಯೂರಪ್ಪ, ಮಿಸ್ಟರ್ ವಿಜೇಂದ್ರ, ನಿನ್ನ ಹಣೆಯಲ್ಲೂ ಬರ್ದಿಲ್ಲ ಕಾಂಗ್ರೆಸ್ ಗ್ಯಾರಂಟಿ. ನಮ್ಮ ಜನರಿನ ಬದುಕಿನ ಪ್ರಶ್ನೆ ಇದು, ಯಾವ ಕಾರಣಕ್ಕೂ ಸಾಧ್ಯ ಅಲ್ಲ. ಇದಾದ ಬಳಿಕ ಸಿಎಂ ಸಿದ್ದರಾಮಯ್ಯ ಭಾಷಣದ ಸರದಿ. ಸಿದ್ದರಾಮಯ್ಯ ಕೂಡ ಜೆಡಿಎಸ್ ಹಾಗೂ ದೇವೇಗೌಡರ ಕುಟುಂಬವನ್ನೇ ಟಾರ್ಗೆಟ್ ಮಾಡಿದ್ರು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ಇವತ್ತೇನು ಅಭ್ಯರ್ಥಿಯಾಗಿದ್ದಾರೆ, ಅವ್ರ ಮಗನನ್ನೇ ಅಭ್ಯರ್ಥಿಯನ್ನಾಗಿ ಮಾಡಿದ್ರು.
ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ರು, ಆದರೂ ಕೂಡ ಸುಮಲತಾ ಗೆದ್ರು, ಕುಮಾರಸ್ವಾಮಿ ಮಗ ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ, ಗೆಲ್ಲಿಸಲಿಕ್ಕೂ ಕೂಡ ಸಾಧ್ಯ ಆಗಲಿಲ್ಲ ಅಂತಕ್ಕಂಥದ್ದನ್ನ ತಾವೆಲ್ಲ ತಿಳ್ಕೊಂಡಿದ್ದೀರಿ. ಆದ್ರಿಂದ ಈ ಬಾರಿ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಿಂದ ಶಾಸಕರು, ಅವರು ಅಲ್ಲೇ ಗ್ರಾಮೀಣ ಲೋಕಸಭಾ ಕ್ಷೇತ್ರದಿಂದ ನಿಲ್ಬೋದಾಗಿತ್ತು. ಆದರೆ ಅಲ್ಲಿ ನಿಲ್ಲಿಕ್ಕಾಗದೇನೆ ಅಲ್ಲಿ ಸೋಲ್ತೀವಿ ಅಂತಕ್ಕಂಥ ಭಯದಿಂದ ಮಂಡ್ಯಕ್ಕೆ ಬಂದಿದ್ದಾರೆ. ಇಲ್ಲಿ NDA ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ನಾನು ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡತಕ್ಕಂಥದ್ದು, ಕುಮಾರಸ್ವಾಮಿ ಅವರನ್ನ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಸೋಲಿಸಿ ಅವರನ್ನು ಮನೆಗೆ ಕಳಿಸ್ತಕ್ಕಂಥ ಕೆಲಸವನ್ನ ನೀವು ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಅತ್ಯಂತ ವಿನಯಪೂರ್ವಕವಾಗಿ ನಾನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಒಂದು ದಿನ ಬಾಯಿ ಬಿಡಲಿಲ್ಲ. ಕನ್ನಡಿಗರಾದಂತಹ ಅನ್ಯಾಯವನ್ನ ಕೇಳಲಿಕ್ಕೆ ಆಗದೇ ಇರ್ತಕ್ಕಂಥವ್ರು ಲೋಕಸಭೆಗೆ ಯಾಕೆ ಹೋಗಬೇಕು ಅಂತಕ್ಕಂಥ ಪ್ರಶ್ನೆ ನಿಮ್ಮ ಮುಂದೆ ಇದೆ. DK ಸಿದ್ದು ನಂತರ ರಾಹುಲ್ ಗಾಂಧಿ ಸರದಿ. ಕಳೆದ ವರ್ಷ ವಿಧಾನಸಭೆ ಚುನಾವಣೆಯ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಜೆಡಿಎಸ್ ಅನ್ನ ಬಿಜೆಪಿಯ ಬಿ ಟೀಮ್ ಅಂತ ಹೇಳಿದ್ರು. ಈಗ ಮಂಡ್ಯದಲ್ಲೂ ಮತ್ತದೇ ವಾಗ್ದಾಳಿಯನ್ನ ಮಾಡಿದ್ದಾರೆ. चुनाव में मैंने आपसे कहा था कि यहां पे एक बीजेपी है और दूसरी उनकी बी टीम है, और आपने ये बात मान ली थी, और आज ये बात सबके सामने आ गई है. सिर्फ बी टीम नहीं है, उनके पार्टनर है. एक दूसरे की वो 24 घंटा मदद करते हैं. यहां पे आप कांग्रेस पार्टी के कैंडिडेट को जिताइए, भारी बहुमत से जिताइए, और पूरे कर्नाटक में कांग्रेस पार्टी का समर्थन कीजिए. ಹೀಗೆ ಕೈ ನಾಯಕರ ಮಾತಿಗೂ ದಳಪತಿಗಳೇ ನೇರ ಟಾರ್ಗೆಟ್ ಆಗಿದ್ರು. ಈ ಮೂಲಕ ಮಂಡ್ಯ ರಣಕಣದಲ್ಲಿ ಜಿದ್ದಾಜಿದ್ದಿಯೇ ಆಗ್ಬಿಟ್ಟಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಬಹಳ ಅಬ್ಬರದಿಂದ ಕಾಂಗ್ರೆಸ್ ನಾಯಕರು ಮಂಡ್ಯದಲ್ಲಿ ಮಾತನಾಡಿದ್ದಾರೆ. ಗೆಲ್ಲೋದು ನಾವೇ ಅನ್ನುವಂತಹ ವಿಶ್ವಾಸದಲ್ಲೂ ಇದ್ದಾರೆ. ಕುಮಾರಸ್ವಾಮಿ ಅವರನ್ನು ಸೋಲಿಸುವಂತಹ ಕರೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಕುಮಾರಸ್ವಾಮಿ ಅವರು ಕೂಡ KR ಪೇಟೆಯಲ್ಲಿ ಅಷ್ಟೇ ಅಬ್ಬರದ ಭಾಷಣವನ್ನು ಮಾಡಿದ್ದಾರೆ. ಅದನ್ನು ನಿಮಗೆ ಮುಂದಿನ ಹಂತದಲ್ಲಿ ನಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಚರ್ಚೆಯನ್ನು ನಾವು ಆರಂಭಿಸೋಣ. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ಸಿನ ಮಾಜಿ ಸಂಸದರಾಗಿರುವಂತಹ ಡಾಕ್ಟರ್ ತೇಜಸ್ವಿನಿ ಗೌಡ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಭಾರತೀಯ ಜನತಾ ಪಕ್ಷದ ನಾಯಕರಾಗಿರುವಂತಹ ಮೋಹನ್ ವಿಶ್ವ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. JDSನ ವಕ್ತಾರರಾಗಿರುವಂತಹ ಪ್ರದೀಪ್ ಗೌಡರು ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ನ ಹಿರಿಯ ಸಹಾಯಕ ಸಂಪಾದಕರಾಗಿರುವ ಕೆ ಶಿವಕುಮಾರ್ ಅವರು ಮುಂದಿನ ಹಂತದಲ್ಲಿ ನಮ್ಮ ಜೊತೆಗೆ ಮೈಸೂರಿನಿಂದ ಜಾಯ್ನ್ ಆಗ್ತಾರೆ. ನಾನು ಚರ್ಚೆನ ಆರಂಭಿಸ್ತೀನಿ ಪ್ರದೀಪ್ ಗೌಡರ ಮೂಲಕ. ಪ್ರದೀಪ್ ಅವರೇ, ಕಾಂಗ್ರೆಸ್ನವರ ಮಾತುಗಳು ನೇರವಾಗಿ ಕುಮಾರಸ್ವಾಮಿ ಅವರನ್ನು ಸೋಲಿಸುವಂಥದ್ದು. ಅಫ್ಕೋರ್ಸ್ ಅವರೇನು ಕುಮಾರಸ್ವಾಮಿ ಅವರನ್ನು ಗೆಲ್ಲಿಸೋದಕ್ಕೆ ಬಂದವರಲ್ಲ, ಆದರೆ ಕುಮಾರಸ್ವಾಮಿ ಅವರನ್ನು ಸೋಲಿಸಬೇಕು ಅನ್ನೋಂಥದ್ದೇ ಕಾಂಗ್ರೆಸ್ನ ಟಾರ್ಗೆಟ್ ಇರುವಂಥದ್ದು. ಅಲ್ಲಿ ಯಾವ ಸ್ವರೂಪದಲ್ಲಿ ಬಿ ಟೀಮ್ ಅಂತ ಹೇಳ್ತಾ ಇದ್ವೋ ಅದನ್ನು ಸಾಬೀತುಪಡಿಸಿದ್ದೀರಿ ನೀವು ಇವಾಗ ಅಂತ. ಈಗ 2018ರ ವಿಧಾನಸಭಾ ಚುನಾವಣೆಯಲ್ಲಿ ಸಂದರ್ಭದಲ್ಲಿ ಇದೇ ರಾಹುಲ್ ಗಾಂಧಿ ಅವ್ರನ್ನ ಕರ್ಕೊಬಂದು ಸಿದ್ದರಾಮಯ್ಯನವರು ಹಾಸನದಲ್ಲೂ ಕೂಡ ಇದೇ ರೀತಿ ಹೇಳಿಕೆ ನಡೆಸಿದರು. ಆದರೆ ಆ ಚುನಾವಣೆ ರಿಸಲ್ಟ್ ಆದಮೇಲೆ ಜನತಾದಳ ಯಾರ ಜೊತೆ ಸರ್ಕಾರ ಮಾಡಿತ್ತು? ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿತ್ತು. ಇದೇ ಸಿದ್ದರಾಮಯ್ಯನವರು ಮಂಡ್ಯದಲ್ಲಿ ಹೇಳ್ತಾರೆ, ಈಗ ಕಳೆದ ಒಂದು ತಿಂಗಳಿಂದ ಹೇಳಿದಂಥ ಮಾತವರು, ನಾನೇ ಗೆಲ್ಲಿಸ್ತೆ ಸುಮಲತಾ ಅವ್ರನ್ನ ಅಂತ ಮಾತಾಡಿದ್ರು. ಅಂದರೆ ಕತ್ ಕೂದಿದ್ದೀವ್ರೆ ತಾನೆ. ಮತ್ತು ಇನ್ನೊಂದು ಮಾತು ಹೇಳಿದ್ರು, DK ಶಿವಕುಮಾರ್ ತಮ್ಮ ಭಾಷಣ ಇನ್ನೊಂದು ಮಾತನ್ನು ಹೇಳಿದ್ರು, ಕೋಟ್ ಮಾಡಿದ್ರು. ಯಾಕೆ ಹೇಳ್ಸಕ್ಕೆ ಹೋದ್ರಿ ಅಂತ ನಾನು ಸಿದ್ದರಾಮಯ್ಯನವ್ರು ಪ್ರಶ್ನೆ ಮಾಡಿದೆ ಅಂತ. ಸಿದ್ದರಾಮಯ್ಯನವರ ಚಿತಾವಣೆಯಿಂದ ಸಿದ್ದರಾಮಯ್ಯನವರು ಹೇಳ್ಕೊಟ್ಟು ರಾಹುಲ್ ಗಾಂಧಿಯವ್ರ ಕೈಲಿ ಆ ಸ್ಟೇಟ್ಮೆಂಟ್ ಮಾಡಿಸಿರೋದು. ರಾಹುಲ್ ಗಾಂಧಿಯವರು ಸ್ವತಃ ಹೇಳಿರೋದಲ್ಲ, ಇವರು ಅದನ್ನು ಹೇಳ್ಕೊಟ್ಟು ಮಾಡಿಸಿರ್ತಕ್ಕಂಥದ್ದು. ಬಿ ಟೀಮ್ ಆಗಿದ್ದಿದ್ರೆ 2018ರಲ್ಲಿ ಅವ್ರ ಜೊತೆ ಸರ್ಕಾರ ರಚನೆ ಮಾಡುವಂಥ ಅವಶ್ಯಕತೆಯೇ ಇರಲಿಲ್ಲ. ಸರ್ಕಾರ ರಚನೆ ಮಾಡಿದ್ದೀವಿ. ಈಗ ಬಿ ಟೀಮ್ ಅನ್ನೋ ಪ್ರಶ್ನೆಯನ್ನು ನಾವು ಜೊತೆ NDA ಭಾಗವಾಗಿ ಅವ್ರ ಜೊತೆ ಮೈತ್ರಿಯನ್ನು ಮಾಡಿದ್ದೀವಿ. ಬಿ ಟೀಮ್ ಅನ್ನೋ ಪ್ರಶ್ನೆ ಬರ್ತಕ್ಕಂಥದ್ದೇ ಇಲ್ಲ ಇಲ್ಲಿ. ಅದಾದಮೇಲೆ ಅವರು ಏಕವಚನವನ್ನು ಪದಪ್ರಯೋಗವನ್ನು ಮಾಡಿದಲ್ಲ DK ಶಿವಕುಮಾರ್ ಅವರು. ಕುಮಾರಸ್ವಾಮಿ ಅವರೊಬ್ಬರಿಗೆ ಅಲ್ಲ, ಮಿಸ್ಟರ್ ಯಡಿಯೂರಪ್ಪ ಅಂತಾರೆ, ಮಿಸ್ಟರ್ ವಿಜೇಂದ್ರ ಅಂತಾರೆ. ಅವರ ಇಡೀ ರಾಜಕೀಯ ಜೀವನದಲ್ಲಿ ಜೈಲಿಗೆ ಹೋಗಿದ್ದು ಬಂದಮೇಲೆ ಒಂದಷ್ಟು ಬಹುವಚನ ಬಂದಿತ್ತು. ಮತ್ತೆ ಅವರ ಹಳೆಯ ಪದ್ಧತಿಗೆ ಹೋಗಿದ್ದಾರೆ. ನೀವು ಇಡೀ ಅವರ ಒಟ್ಟು 40 ವರ್ಷದ ರಾಜಕೀಯ ಜೀವನದಲ್ಲಿ ಅವರು ಯಾರ್ಯಾರನ್ನ, ವಿಶ್ವನಾಥ್ ಬಗ್ಗೆ ಇರ್ಬೋದು, ಖರ್ಗೆ ಅವ್ರ ಬಗ್ಗೆ ಇರ್ಬೋದು, ಈ ದೇವೇಗೌಡರ ಬಗ್ಗೆ ಇರ್ಬೋದು, ಈಗ ಮಾತಾಡಿರ್ತಕ್ಕಂಥ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡಿರ್ಬೋದು, ವಿಜೇಂದ್ರ ಅವ್ರ ಬಗ್ಗೆ ಮಾತಾಡಿರ್ಬೋದು, ಯಡಿಯೂರಪ್ಪನವ್ರ ಬಗ್ಗೆ ಅವರ ಏಕವಚನ ದಾಳಿ ಮೊದಲೇನಲ್ಲ. ಅನೇಕ ಬಾರಿ ಅನೇಕ ನಾಯಕಗಳನ್ನು
ಮಾಡಿದ್ದಾರೆ. ಜೈಲಿಗೆ ಹೋಗಿದ್ದನ್ನು ಒಂದು ಸ್ವಲ್ಪ ತಿದ್ಕೊಂಡಿದ್ರು, ಒಂದಷ್ಟು ಬಹುವಚನ, ಒಂದಷ್ಟು ಸಂಸ್ಕೃತಿ ಮಾತಿನಲ್ಲಿ ಬದಲಾವಣೆ ಆಗಿತ್ತು, ಒಂದಷ್ಟು ವಚನಗಳನ್ನೆಲ್ಲ ಹೇಳ್ಕೊಂಡು ಸಂಸ್ಕೃತಿ ಎಲ್ಲ ಹೇಳ್ಕೊಂಡು ಬದಲಾವಣೆ ಆಗಿದ್ದಾರೆ ಅಂದ್ಕೊಂಡಿದ್ದು. ಬಟ್ ಅವ್ರ ಸಂಸ್ಕೃತಿ ಏನಿದೆ, ಯಾವ ಸಂಸ್ಕೃತಿಯಿಂದ ಬಂದಿದೆ ಅದೇ ಸಂಸ್ಕೃತಿನ ಪ್ರದರ್ಶನ ಮಾಡ್ತಾ ಇದ್ದಾರೆ ಅಷ್ಟೇ, ಅದರ ಹೊರತಾಗಿ ಏನೂ ಇಲ್ಲ. ಮಂಡ್ಯದಲ್ಲಿ ಯಾವುದೇ ಕಾರಣಕ್ಕೂ ಇವ್ರ ಕೈಲಿ ಸೋಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ, ಯಾವುದೇ ಕಾರಣಕ್ಕೂ. ಕುಮಾರಸ್ವಾಮಿ ಅವರು ಕನಿಷ್ಠ 2 ಲಕ್ಷ ಮತಗಳಿಂದ ಗೆಲ್ತಾರೆ. ಓಕೆ, ವೇದೇಶ್ವರೇ 2 ಲಕ್ಷ ಮತಗಳ ಅಂತರದಿಂದ ಗೆಲ್ತೀವಿ ಕುಮಾರಸ್ವಾಮಿ ಅವರು ಕಮ್ ಬ್ಯಾಕ್ ನಾವು ಸೋಲ್ಸಲ್ಲ, ನಿಖಿಲನ್ನ ನಾವು ಸೋಲಿಸ್ಲಿಲ್ಲ, ನಮ್ಮ ಮಂಡ್ಯದ ಜನ ಸೋಲಿಸಿದ್ದು. ಅವತ್ತಿನ ಕಾಲಕ್ಕೆ ಅಂಬರೀಷ್ ಅವರು ನಮ್ಮ ಮಗ, ನಮ್ಮ ಸುಪುತ್ರ, ಅವ್ರು ತೀರ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಅಂಬಿ ಪರವಾಗಿ ನಿಂತಿರ್ತಕ್ಕಂಥ ಅವ್ರು ಶ್ರೀಮತಿಯವ್ರು ಗೆಲ್ಲಬೇಕು ಅನ್ನೋದು ಮಂಡ್ಯ ಜನರ ತೀರ್ಮಾನ ಆಗಿತ್ತು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು ಕೂಡ, ನಿಖಿಲ್ ಅವರು ಅವರ ಸುಪುತ್ರ ಆಗಿದ್ರು ಕೂಡ ಮಂಡ್ಯ ಜನರ ತೀರ್ಮಾನ ಅಚಲವಾಗಿತ್ತು. ಇವತ್ತು ಕೂಡ ಕುಮಾರಸ್ವಾಮಿ ಅವರಿಗೆ ಆಲ್ರೆಡಿ ತುಂಬಾ ಕ್ಷೇತ್ರಗಳನ್ನ ಕೊಟ್ಟಿದ್ದೀವಿ, ಚನ್ನಪಟ್ಟಣ ಕೊಟ್ಟಿದ್ದೀವಿ, ರಾಮನಗರ ಕೊಟ್ಟಿದ್ದೀವಿ, ಹಿಂದೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಕೊಟ್ಟಿದ್ವಿ, ಈಗಲೂ ಅವರು ಅಲ್ಲಿ MLA ಇದ್ದಾರೆ. ಆದ್ರಿಂದ ಅವ್ರು ಅಲ್ಲೇ MLA ಆಗಿರ್ಬೇಕು, ಅಥವಾ MLA ಆಗದೆ ಅವರು ಸಂಸತ್ತಿಗೆ ಹೋಗಬೇಕಾದ ಅನಿವಾರ್ಯತೆ ಏನಾದ್ರು ಇದ್ರೆ, ಅವರಿಗೆ ಅವರ ಅನಿವಾರ್ಯತೆ ಏನಾದರೂ BJPಗೆ ಅಥವಾ JDSಗೆ ಇದ್ರೆ ಅವರು ಗ್ರಾಮಾಂತರದಲ್ಲಿ ನಿಲ್ಬೇಕಿತ್ತು. ಮಂಡ್ಯದ ಮಕ್ಕಳು ತುಂಬಾ ಜನ ಇದ್ದಾರೆ, JDSನಲ್ಲೂ ಇದ್ದಾರೆ, ಕಾಂಗ್ರೆಸ್ನಲ್ಲೂ ಇದ್ದಾರೆ, BJPನಲ್ಲೂ ಇದ್ದಾರೆ. ಮಂಡ್ಯದ ಮಕ್ಕಳು ಯಾರು ನಿಂತರೂ ಕೂಡ ಪರವಾಗಿಲ್ಲ ಅಂತಕ್ಕಂಥ ಒಂದು ಲಾಜಿಕ್ ಅನ್ನ ಮುಂದಿಟ್ಟಿದ್ದಾರೆ. ಒಂದು. ಆಮೇಲೆ ಎರಡನೇದು, ತೇಜೋವಧೆ ಬಗ್ಗೆ ಹೇಳಿದ್ರು ನಮ್ಮ ಇವರು. ತೇಜೋವಧೆ ಬಗ್ಗೆ ಹೇಳಬೇಕಾದ್ರೆ ಸನ್ಮಾನ್ಯ ದೇವೇಗೌಡಜಿಯವರು ಯಡಿಯೂರಪ್ಪನವ್ರಿಗೆ ಬಾಸ್ಟರ್ಡ್ ಅಂತಿರ್ತಕ್ಕಂಥದ್ದು ಕೂಡ ಈ ಚರಿತ್ರೆಯಲ್ಲಿ ಉಳಿದಿದೆ. ಬೈಗುಳದ ಬಗ್ಗೆ ಸರಿನಾ ತಪ್ಪ, ನಾವೆಲ್ಲ ಚಿಕ್ಕವರು, ದೊಡ್ಡವರು ಮಾಡ್ತಕ್ಕಂಥ ತಪ್ಪುಗಳ ಬಗ್ಗೆ ವ್ಯಾಖ್ಯಾನ ಮಾಡುವಷ್ಟು ನಮಗೆ ಪ್ರಾಯ ಇಲ್ಲ. ಆದರೆ ತಪ್ಪೇ. ಯಾರ ಬಗ್ಗೆ ಆ ರೀತಿ ಸಿದ್ದರಾಮಯ್ಯನವ್ರಿಗೆ ಬೈಯೋದು ತಪ್ಪೆ, ಯಡಿಯೂರಪ್ಪನವ್ರಿಗೆ ಬೈಯೋದು ತಪ್ಪೆ. ಜೈಲಿಗೆ ಯಡಿಯೂರಪ್ಪನವ್ರನ್ನ ಯಾವ ತರ ಕಳಿಸಿದ್ರು, ನಾನು ಹೇಳಿದ್ದಲ್ಲ, ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟಾಗ ಅಪ್ಪ ಮಕ್ಕಳು ಕೊಡಬಾರ್ದು ಚಿತ್ರಹಿಂಸೆ ಕೊಟ್ಟು ನನ್ನ ಸರ್ಕಾರವನ್ನ ತೆಗೆದ್ರು, ನನಗೆ ಕೊಡಬಾರ್ದು ಚಿತ್ರಹಿಂಸೆ ಕೊಟ್ಟರು ಅಂತ ಯಡಿಯೂರಪ್ಪನವ್ರು ಹೇಳಿದ್ರು. ಅದು ಯಾವ ರೀತಿ ಯಡಿಯೂರಪ್ಪನವ್ರನ್ನ ಜೈಲಿಗೆ ಕಳಿಸಿದ್ರು ಅದೇ ತರ ಶಿವಕುಮಾರ್ ಅವ್ರನ್ನು ಜೈಲಿಗೆ ಕಳುಹಿಸಲಾಗಿದೆ. ಇನ್ನು ದೇಶದಾದ್ಯಂತ ಕಳುಹಿಸೋರಾದ್ರೆ ಶಿವಕುಮಾರ್ ಸೇರಿದ್ದಾರೆ. ಆದ್ರೆ ನ್ಯಾಯಾಂಗ ಅಂತಕ್ಕಂಥದ್ದು ಎಲ್ಲದಕ್ಕಿಂತ ದೊಡ್ಡದು. ಅದರ ತೀರ್ಪಿನ ಪ್ರಕಾರ ನಡ್ಕೊಳ್ಬೇಕು. ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ತಾರೆ, ತಪ್ಪು ಮಾಡಿಲ್ಲ ಅಂದ್ರೆ ನಿರಪರಾಧಿಯಾಗಿ ಆಚೆ ಬರ್ತಾರೆ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಖಂಡಿತ. ಆದ್ರೆ ಇಲ್ಲಿ ಮೋಹನ್ ವಿಶ್ವ ಅವರೇ, ಯಾವ ಸ್ವರೂಪದಲ್ಲಿ ಈಗ ನಿಮ್ಮ A ಟೀಮ್ ಮತ್ತು B ಟೀಮ್ ಅನ್ನ ನಾವು ಸೋಲಿಸ್ತೀವಿ ಅನ್ನೋಂಥದ್ದನ್ನ ಮಂಡ್ಯದಲ್ಲಿ ಹೇಳಿದ್ದಾರೆ. ಎಷ್ಟು ಮಟ್ಟಿಗೆ ನಿಮಗೆ ಮಂಡ್ಯವನ್ನ ಮತ್ತೆ, ಯಾಕಂದ್ರೆ ಟಾರ್ಗೆಟ್ ಹಳೆ ಮೈಸೂರು ಅನ್ನುವಂಥದ್ದು BJP ಅವರು ಇಟ್ಕೊಂಡಿದ್ದಂತಹ ಒಂದು ಟಾರ್ಗೆಟ್, ಎಷ್ಟು ಮಟ್ಟಿಗೆ ಅದು ಯಶಸ್ವಿ ಆಗುತ್ತೆ? ಹರಿಪ್ರಸಾದ್, ಇವತ್ತು ಮಂಡ್ಯದ ವೇದಿಕೆ ಮೇಲೆ ಕಂಡಂತ ಆ ರೋಷ ವೇಷದ ಭಾಷಣಗಳು ಒಂದು ಕಡೆ ಆದ್ರೆ DK ಶಿವಕುಮಾರ್ದು, ಇನ್ನೊಂದು ಕಡೆ ರಾಹುಲ್ ಗಾಂಧಿ ಅವರ ಭಾಷಣನ ಒಂದ್ ಲೈನಲ್ಲಿ ಸಮ್ಮಪ್ ಮಾಡಬೇಕು ಅಂದ್ರೆ DK ಶಿವಕುಮಾರ್ ಅವರ ಹತಾಶೆ, ಫ್ರಸ್ಟ್ರೇಷನ್ ನಲ್ಲಿ ಬರ್ತಿರುವಂತ ಆ ಏಕವಚನದ ಪದಪುಂಜಗಳು, ಪದಪ್ರಯೋಗಗಳು ಗೊತ್ತು. ಒಂದ್ ಕಡೆ ಗ್ರಾಮಾಂತರದಲ್ಲಿ ತಮ್ಮ ಸೋಲದ್ ಪಕ್ಕ, ಇನ್ನೊಂದ್ ಕಡೆ ಮಂಡ್ಯದಲ್ಲಿ ಸ್ಟಾರ್ ಚಂದ್ರ ಸೋಲದ್ ಪಕ್ಕ. ಈ ಹತಾಶೆ ಅವರ ಮುಖದಲ್ಲಿ ಎದ್ದೆದ್ದು ಕಾಣ್ತಾ ಇತ್ತು, ಅದಕ್ಕೆ ಆ ಏಕವಚನದ ಪದ ಪ್ರಯೋಗಗಳು. ಇನ್ನೊಂದು ಕಡೆ ರಾಹುಲ್ ಗಾಂಧಿ ಇವತ್ತು ಒಂದು ಕಾಲದಲ್ಲಿ ಉತ್ತರ ಪ್ರದೇಶದಿಂದ ತಮ್ಮದೇ ಕುಟುಂಬದ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಎಲ್ಲರೂ ಗೆದ್ದು ಬಂದು ದೆಹಲಿ ಗದ್ದುಗೆ ಏರಿದವರು 77 ವರ್ಷದ ನಂತರ ಅವರ ಕುಟುಂಬದಲ್ಲಿ ಒಬ್ಬರೇ ಒಬ್ರು ಅಲ್ಲಿ ನಿಂತ್ಕೊಳ್ಳೋದಕ್ಕೆ ಗತಿ ಇಲ್ಲ ಕ್ಯಾಂಡಿಡೇಟ್. ಸೋನಿಯಾ ಗಾಂಧಿ ಹರ್ಸಲ್ಫ್ ರಾಜ್ಯಸಭೆಗೆ ಹೋಗ್ಬಿಟ್ರು ನಿಂತ್ರೆ ಸೋಲ್ತೀವಿ ಅಂತ. ರಾಹುಲ್ ಗಾಂಧಿ ಅಲ್ಲಿಂದ ಓಡ್ ಬಂದು ವಯನಾಡಿಗೆ ಲಾಸ್ಟ್ ಅಲ್ಲಿ ನಿಂತ್ಕೊಂಡ್ರು, ಅಮೇಥಿನಲ್ಲಿ ಸೋತ್ರು. ಈ ಸಲ ವಯನಾಡ್ನಲ್ಲೂ ಸೋಲೋ ಭಯ ಕಾಣ್ತಾ ಇದೆ. ಅದಕ್ಕೆ ವಾಪಸ್ ಪ್ರತಿಷ್ಠೆಗೋಸ್ಕರ ನಾನು ಅಮೇಥಿ ಸಿಇಸಿ ಹೇಳಿದ್ರೆ ನಿಂತ್ಕೋತೀನಿ ಅನ್ನೋ ಮಾತನ್ನ ಆಡ್ತಾ ಇದ್ದಾರೆ. ಸೊ ಆ ವೇದಿಕೆ ಮೇಲೆ ನನಗೆ ಕಾಣಿಸಿದ್ ಒಂದೇ ಒಂದು ರಾಹುಲ್ ಗಾಂಧಿಯ ಸೋಲಿನ ಹತಾಶೆ. ಇಡೀ ದೇಶದಲ್ಲಿ 40 ಸೀಟ್ ಬರಲ್ಲ ಅಂತ ಎಲ್ಲರೂ ಹೇಳ್ತಾರೆ, ನಾವು ಹೇಳ್ತಿರೋದಲ್ಲ, ಮಾಧ್ಯಮಗಳು ಹೇಳ್ತಾ ಇದಾವೆ, ಸುಮಾರು ಸರ್ವೆಗಳು ಹೇಳಿದಾವೆ. ಆ ರಾಹುಲ್ ಗಾಂಧಿಯ ಹತಾಶೆ, DK ಶಿವಕುಮಾರ್ನ ಫ್ರಸ್ಟ್ರೇಷನ್ ಇವತ್ತು ಆ ವೇದಿಕೆಯಲ್ಲಿ ಎದ್ದು ಕಾಣ್ತಾ ಇತ್ತು. ಇದು ಒಂದು ಸಮ್ಮರಿ ಇವತ್ತಿನ ಆ ಸಭೆಯ ಒಂದು ವೆದ್ದಗೆ. ಮಾತಾಡ್ತೀನಿ. ರಾಹುಲ್ ಗಾಂಧಿ ಕರ್ಕೊಂಡು ವೈನಾಡಲ್ಲಿ ನಿಲ್ಸಕ್ಕಾಗುತ್ತೆ, ಕುಮಾರಸ್ವಾಮಿ ಹೋಗಿ ಮಂಡ್ಯದಲ್ಲಿ ನಿಲ್ಸ್ಕೊಬಾರ್ದು. ನಾವು ಮುಂದುವರಿಸೋಣ. ಯಾವ ಸ್ವರೂಪದಲ್ಲಿ ಯಾರು ಎಲ್ಲಿಂದ ಯಾವ ಕಾರಣಕ್ಕೆ ನಿಲ್ಬಾರ್ದು ಈ ವಿಚಾರವೂ ಕೂಡ ಬಹಳ ಮುಖ್ಯವಾಗಿರುತ್ತೆ. ಯಾಕಂದ್ರೆ ಮಂಡ್ಯದ ವಿಚಾರಕ್ಕೆ ಬಂದಾಗ ಮಂಡ್ಯದ ಸ್ವಾಭಿಮಾನದ ಬಗ್ಗೆ ಮಾತನಾಡ್ತಾರೆ, ಮಂಡ್ಯದ ಮಗ, ಮಂಡ್ಯದ ಸೊಸೆ, ಇವೆಲ್ಲವೂ ಕೂಡ ಮುಖ್ಯ ಆಗುತ್ತೆ. ಹಾಗಾದ್ರೆ ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ಇದ್ದಂಥವ್ರು, ಅಲ್ಲಿನ ಸಂಸದರಾದಂಥವ್ರು ಮಂಡ್ಯಕ್ಕೆ ಹೋಗಿ ನಿಲ್ಬಾರ್ದ? ನಿಂತಿದ್ದು ತಪ್ಪ? ರಾಜ್ಯದ ನಾಯಕರು, ರಾಷ್ಟ್ರ ನಾಯಕರುಗಳಿಗೆ ಯಾವ್ಯಾವ ಸ್ವರೂಪದಲ್ಲಿ ಎಲ್ಲೆಲ್ಲಿ ನಿಂತ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಾವು ಮುಂದುವರಿಸೋಣ. ಚಿಕ್ಕ ಬ್ರೇಕ್ ಅಂತ.
ವಸ್ತುನಿಷ್ಠ ಡಿಬೇಟ್. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.